ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಈ ಮೌನಿ ಅಮಾವಾಸ್ಯೆಯ ಪ್ರಯುಕ್ತ 10 ಕೋಟಿಗೂ ಹೆಚ್ಚು ಜನ ಸೇರಿರೋದ್ರಿಂದ ಅಲ್ಲಿ ಕಾಲ್ತುಳಿತ ಉಂಟಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಯಾಕೆ ಮೌನಿ ಅಮಾವಾಸ್ಯೆ ಹಿಂದೂಗಳ ಪ್ರಕಾರ ಬಹಳ ಪವಿತ್ರ ಅಂದ್ರೆ ಈ ದಿನಕ್ಕೆ ನಾವು ಪುಣ್ಯ ಸ್ನಾನ ಮಾಡಬೇಕು, ಈ ದಿನಕ್ಕೆ ದಾನ ಧರ್ಮಗಳನ್ನ ಮಾಡೋ ಮೂಲಕ ಈ ಪಾಪ ಕರ್ಮಗಳನ್ನ ತೊಳೆದು 7 ಜನ್ಮದ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ. ಹಾಗಾಗಿ ಈ ಮೌನಿ ಅಮಾವಾಸ್ಯೆಗೆ ಬಹಳ ಬಹಳ ಮಹತ್ವ ಕೊಡಲಾಗುತ್ತೆ ಹಿಂದೂಗಳ ಪ್ರಕಾರ. ಹಾಗಾಗಿ ಬೇರೆ ಬೇರೆ ಕಡೆಯಿಂದೆಲ್ಲ ಜನ ಈಗಲೂ ಕೂಡ ನನ್ನ ಸಹೋದ್ಯೋಗಿ ರಂಜಿತ್ ಹೇಳ್ತಾ ಇದ್ರು, ಈಗಲೂ ಕಣ್ಣು ಹಾಯಿಸಿದಲ್ಲೆಲ್ಲ ಜನಸಾಗರ ಹರಿದು ಬರ್ತಾ ಇದೆ ಪ್ರಯಾಗ್ರಾಜ್ನತ್ತ ಅಂತ. ಸಹಜವಾಗಿ ಇಷ್ಟು ಜನ ಸೇರಿದಾಗ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅಂದ್ರೆ ಒಂದು ಅಂದಾಜಂತೂ ಇತ್ತು 40ರಿಂದ 50 ಕೋಟಿ ಜನ ಬರ್ತಾರೆ ಅಂತ. ಹೇಗೆ 40ರಿಂದ 50 ಕೋಟಿ ಜನ? ಪ್ರತಿನಿತ್ಯ ಕೂಡ 1 ಕೋಟಿ 2 ಕೋಟಿ ಜನ ಬಂದು ಪುಣ್ಯ ಸ್ನಾನ ಮಾಡ್ತಾ ಇದ್ರು. ಹಾಗಾಗಿ ಈ ಕಡೆ ಕೆಲ ಜನ ಬರ್ತಾ ಇದ್ದಂತೆ ಇನ್ನಷ್ಟು ಜನ ಆ ಕಡೆ ಹೋಗ್ತಾ ಇದ್ರು. ಬಟ್ ಇವತ್ತು ಪರಿಸ್ಥಿತಿ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದೇ ಬಾರಿ ಅದೇ ತ್ರಿವೇಣಿ ಸಂಗಮದಲ್ಲಿ ಹೆಚ್ಚೆಚ್ಚು ಜನ ಸೇರಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳ ಆಯ್ತು ಅಂತ. ನಿಮಗೆ ಡ್ರೋನ್ ಕಣ್ಣಲ್ಲಿ ಸರಿಯಾಗಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದೀವಿ. ಇದರಿಂದ ಅರ್ಥ ಮಾಡ್ಕೊಳ್ಬಹುದು ನೀವು, ಇಷ್ಟು ಜನ ಸೇರಿದ್ದಾರಲ್ಲ, ಸಹಜವಾಗೇ ಈ ರೀತಿ ಆಗಿರಬಹುದು ಅನ್ನೋದು ಬಹುತೇಕರ ಅಭಿಪ್ರಾಯ. ಅಂದ್ರೆ ಕಾಲ್ತುಳಿತ ಉಂಟಾಗಿರಬಹುದು ಅಂತ. ಮಹಾಕುಂಭ ಮೇಳದಲ್ಲಿ ಭೀಕರ ಕಾಲ್ತುಳಿತ, ಭೀಕರ ಅನ್ನುವಂತಹ ಪದಕ್ಕಿಂತಲೂ ಕೂಡ ಕಾಲ್ತುಳಿತ. ಸಂಗಮ್ ಘಾಟ್ಗೆ ಭಕ್ತರ ಪ್ರವೇಶಕ್ಕೆ ಸದ್ಯ ನಿರ್ಬಂಧ ಹೇರಲಾಗಿದೆ. ಕಾರಣ ಇಷ್ಟೇ, ಪರಿಸ್ಥಿತಿ ತಿಳಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಭಕ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಭದ್ರತಾ ಸಿಬ್ಬಂದಿ ಮುಂದಾಗಿದ್ದಾರೆ. ಖುದ್ದು ಪರಿಸ್ಥಿತಿಯನ್ನ ಸ್ವತಃ ಸಿಎಂ ಯೋಗಿ ಆದಿತ್ಯನಾಥ್ ಅವರೇ ಅವಲೋಕನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಫೋನ್ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನೊಂದು ಬಹಳ ಸ್ಪಷ್ಟ ನೋಡಿ, ಈ ರೀತಿ ನೀರು ತುಂಬಿಕೊಂಡು ಹೋಗ್ತಾರಲ್ಲ, ಎಷ್ಟೋ ಜನ ಆ ಗಂಗೆಯ ನೀರನ್ನ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ ಮನೆಗಳಿಗೆ. ಕೆಲವರಿಗೆ ಅದನ್ನು ಹಂಚುತ್ತಾರೆ. ಈ ಪವಿತ್ರ ನೀರನ್ನ ಪ್ರತಿಯೊಬ್ಬರಿಗೂ ಕೂಡ ಹಂಚುತ್ತಾರೆ. ಕಾರಣ ಒಂದು ಡ್ರಾಪ್ ಸಿಕ್ಕರೆ ಸಾಕಪ್ಪ, ನಾವೇ ಪುನೀತರು ಅನ್ನುವಂಥ ಭಾವನೆ. ಹಾಗಾಗಿ ಕೆಲವರು ತಾವು ಸ್ನಾನ ಮಾಡೋದಲ್ಲದೆ ಕೆಲವರು ಅದನ್ನ ಬಾಟಲ್ಗಳ ಮೂಲಕ ತೆಗೆದುಕೊಂಡು ತಮ್ಮ ಮನೆಗಳಿಗೆ ತೆರಳುತ್ತಾರೆ, ಊರವ್ರಿಗೆ ಹಂಚುತ್ತಾರೆ, ಅಕ್ಕಪಕ್ಕದ ಮನೆಯವರಿಗೆ ಕೊಡ್ತಾರೆ. ಅಷ್ಟು ಪವಿತ್ರವಾದಂಥ ನೀರು ಗಂಗೆಯ ನೀರು. ಮತ್ತೊಂದು ಕಡೆ ನಾನು ಹೇಳ್ತಾ ಇದ್ನಲ್ಲ, ಆಗ್ಲೇ ರಾಜನಾಥ್ ಸಿಂಗ್ ಅವರು ಕೂಡ ಒಂದು ಅಭಯ ನೀಡಿದ್ದಾರೆ. ಎಲ್ಲವೂ ಕೂಡ ಸೇನಾ ಸಿಬ್ಬಂದಿಯ ಮೂಲಕ ಕ್ಲಿಯರ್ ಮಾಡಿಸುವಂತ ಭರವಸೆ ಅಂತ. ಸೇನಾ ಸಿಬ್ಬಂದಿಗೆ ಅಷ್ಟೊಂದು ಪವರ್ ಇರುತ್ತೆ, ತತ್ಕ್ಷಣಕ್ಕೆ ಅಲ್ಲಿನ ಪರಿಸ್ಥಿತಿನ ತಿಳಿಗೊಳಿಸ್ತಾರೆ. ಎಂಥದ್ದೇ ಸಮಸ್ಯೆಗಳಾಗಿರ್ಲಿ, ಎಷ್ಟೇ ಸಮಸ್ಯೆಗಳಾಗಿರ್ಲಿ, ತ್ವರಿತ ಗತಿಯಲ್ಲಿ ಆ ಪರಿಸ್ಥಿತಿಯನ್ನು ಹತೋಟಿಗೆ ತರುವಂತಹ ಕೆಪಾಸಿಟಿ ಕೂಡ ನಮ್ಮ ಸೇನಾ ಸಿಬ್ಬಂದಿಗೆ ಇರುತ್ತೆ. ಹಾಗಾಗಿ ಅವರ ಮೂಲಕವೇ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ನಿಟ್ಟಿನಲ್ಲಿ ರಾಜನಾಥ್ ಸಿಂಗ್ ಅವರು ಭರವಸೆ ಕೊಟ್ಟಿದ್ದಾರೆ. ಆ ಕೆಲಸಗಳು ಕೂಡ ಮೋಸ್ಟ್ಲಿ ಸ್ಥಳದಲ್ಲಿ ಆಗ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಎಕ್ಸಾಕ್ಟ್ಲಿ ಆತಂಕ ಪಡಿಸೋದು ಬೇಡ ಅಂತ ಅನ್ಸುತ್ತೆ. ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಪರಿಸ್ಥಿತಿನ ತಿಳಿಗೊಳಿಸುವಲ್ಲಿ ಯಾವ ರೀತಿ ಕೆಲಸಗಳಾಗ್ತಾ ಇದೆ ಭದ್ರತಾ ಸಿಬ್ಬಂದಿಯಿಂದ? ಖಂಡಿತವಾಗಲೂ ಕೂಡ ಶ್ರುತಿ, ನೋಡಿ ನೀವು ಹೇಳ್ದಂಗೆ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಈಗ ಸಾವಿರಾರು ಜನ ಅಲ್ಲ, ಇದು ಕೋಟಿ ಕೋಟಿ ಜನ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೇರ್ತಾ ಇರುವಾಗ ಅಥವಾ ಸೇರಿರುವಾಗ ಸಣ್ಣ ಪುಟ್ಟ ಅವಘಡಗಳಾಗೋದು ಸಹಜ. ಆದ್ರೆ ತಕ್ಷಣಕ್ಕೆ ಆದಂತ ಅವಘಡ, ಅದರ ತೀವ್ರತೆಯನ್ನು ಅರ್ಥ ಮಾಡ್ಕೊಂಡು ನೋಡಿ ಶ್ರುತಿ, ಜನ ನೋಡಿ ಶ್ರುತಿ, ಇವರೆಲ್ಲರೂ ಕೂಡ ದರ್ಶನ ಮಾಡಿ ಹಿಂಗೆ ವಾಪಸ್ ಹೋಗೋರು ಇಲ್ಲ, ಇವರನ್ನ ಮತ್ತೆ ಒಂದು ರೂಟ್ ಇನ್ನ ಟರ್ನ್ ಮಾಡಿ ಮತ್ತೊಂದು ರೂಟಿಗೆ ಇವ್ರನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಶ್ರುತಿ, ನೋಡಿ ಅವಘಡಗಳು ಸಂಭವಿಸಿದ ತಕ್ಷಣಕ್ಕೆ ಅಲ್ಲಿ ಆದಂತ ಆಕ್ಷನ್ ತಯಾರಿಗಳಿತ್ತಲ್ಲ, ಮುನ್ನೆಚ್ಚರಿಕೆ ಇತ್ತಲ್ಲ, ಅದನ್ನ ನೋಡಿದ್ರೆ ಇವರೆಲ್ಲ ಬಹುಶಃ ಹಿಂಗ್ ಹೋಗ್ತಾ ಇದಾರಲ್ಲ, ಇವರೆಲ್ಲ ಹೋದವ್ರನ್ನ ಮತ್ತೆ ವಾಪಸ್ ಕಳಿಸ್ತಾರೆ. ಮತ್ತೆ ವಾಪಸ್ ಕಳಿಸಿ ಮತ್ತೊಂದು ಮಾರ್ಗದ ಮೂಲಕ ಅವ್ರನ್ನ ಕಳಿಸ್ತಾರೆ. ನೋಡಿ ಕನ್ನಡದವ್ರು ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ತಮ್ದಾಯ್ತಾ ಸ್ನಾನ? ಆಯ್ತಾ ಶಾಹಿ ಸ್ನಾನ? ಶಾಹಿ ಸ್ನಾನ ಎಲ್ಲ ಆಯ್ತು. ನಿನ್ನೆ ರಾತ್ರಿ 7:30ಗೆ ಹೋದದ್ದು, 10 ಗಂಟೆ ಒಳಗೆ ಮಾಡಿ ಬಂದೆವು. ಅಮೃತ ಮುಹೂರ್ತ ಇತ್ತಾಗ ಚೆನ್ನಾಗಿ ಆಯ್ತು. ಮಾತ್ರ ಬೆಳಿಗ್ಗೆ ಆಗಿದೆ, ಬೆಳಿಗ್ಗೆ ಕೂಡ ಕೆಲವರು ಮಾಡಿದ್ದಾರೆ. ಬೆಳಿಗ್ಗೆ ಸ್ವಲ್ಪ ಮಾಡಿದ್ದಾರೆ. ಸಂಗಮದಲ್ಲೇ ಮಾಡಿದ್ರ? ಸಂಗಮ ಅಲ್ಲ, ಅವರು ಗಂಗಾ ಘಾಟಲ್ಲಿ. ನಾವು ನಿನ್ನೆ ರಾತ್ರಿ ಸಂಗಮದಲ್ಲೇ. ಮತ್ತು ಸಂಗಮದಲ್ಲಿ ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂತ ಹೇಳಿದ್ರೆ ಕಾಲು ತುಳಿತಲ್ಲ ಆಗಿದೆ ಅನ್ನೋ ವಿಚಾರ. ನಾವು ಬಂದ ಸ್ವಲ್ಪ ಅರ್ಧ ಗಂಟೆ ನಂತರ ಕಾಲು ತುಳಿತ ಆಗಿದೆ. ಆಯ್ತು. ಬಂದಾಗ ಏನಾಯ್ತು? ಅಲ್ಲ, ನಾವು ಬಂದಾಗ ತುಂಬಾ ಜನಸಾಗರ ಇತ್ತು, ಆದ್ರೆ ಏನು ನಮ್ಗೇನಾಗ್ಲಿಲ್ಲ, ಚಂದಾಗಿ ಬಂದಿದ್ದೇವೆ. ಹೌದು.
ರಾತ್ರಿ ಸುಮಾರು 12 ಗಂಟೆವರೆಗೂ ಕೂಡ ಸಂಗಮದಲ್ಲಿ ಸ್ನಾನ ಮಾಡಿದವರಿಗೆ ಏನು ಕೂಡ ತೊಂದರೆ ಆಗಿಲ್ಲ. 1 ಗಂಟೆ ನಂತರ ನೋಡಿ, ಯಾಕಂತ ಹೇಳಿದ್ರೆ 1 ಗಂಟೆ ನಂತರ ಎಲ್ಲಾ ಸಾಧು ಸಂತರು, ನಾಗಸಾಧುಗಳು, ಎಲ್ಲ ಅಖಾಡಗಳ ಗುರುಗಳೇನಿದ್ದಾರೆ ಆ ಎಲ್ಲಾ ಗುರುಗಳು ಕೂಡ ಸ್ನಾನ ಮಾಡಲಿಕ್ಕೆ ಬರೋದಕ್ಕೆ ಅವರಿಗೆ ನಿಗದಿತವಾದಂತ ಸಮಯವನ್ನ ಕೊಟ್ಟಿದ್ರು. ಆ ನಿಗದಿತ ಸಮಯ ಏನಿತ್ತು ಅದು 5 ಗಂಟೆ 15 ನಿಮಿಷದಿಂದ ಆರಂಭ ಆಗುತ್ತೆ. ಆದ್ರೆ ಜನ ತಪ್ಪಾಗಿ ಗ್ರಹಿಸಿ 2 ಗಂಟೆ 3 ಗಂಟೆಗೆ ಅಲ್ಲಿ ಸಂಗಮದ ಹತ್ತಿರ ಮುಗಿಬಿಡ್ತಾರೆ. ಮುಗಿಬಿದ್ದಂತ ಸಮಯದಲ್ಲಿ ಏನಾಗುತ್ತೆ, ಜನ ನಿಂತಲ್ಲೇ ನಿಲ್ತಾರೆ. ಅವ್ರನ್ನ ಅಂದ್ರೆ ಫ್ಲೋಯಿಂಗ್ ಇರೋದಿಲ್ಲ, ಜನರ ಮೂವ್ಮೆಂಟ್ ಇರೋದಿಲ್ಲ. ಜನ ಬರ್ತಾ ಇದ್ರು, ಅಲ್ಲೇ ಇರ್ತಾ ಇದ್ರು. ಯಾರು ಸಾಧುಗಳು, ನಾಗಸಾಧುಗಳ ಸ್ಥಾನಕ್ಕೋಸ್ಕರ ಕಾಯ್ತಾ ಇದ್ದವ್ರು ಏನಿದ್ರು ಆ ಮೂವ್ಮೆಂಟ್ ಇರಲಿಲ್ಲ. ಕ್ರೌಡ್ ಹಂಗೆ ಇತ್ತು. ಹೊಸಬರು ಕೂಡ ಅಂದ್ರೆ ಯಾತ್ರಿಕರು ಬಂದವರೆಲ್ಲರೂ ಕೂಡ ಬರೋರು ಬರ್ತಾ ಇದ್ರು. ಹಂಗಾಗಿ ಬಂದವರೆಲ್ಲರೂ ಕೂಡ ಸಂಗಮದ ಹತ್ರ ಸೇರ್ತಾರೆ. ಎಲ್ರಿಗೂ ಒಂದು ನಂಬಿಕೆ ಇದ್ದಿದ್ದು ಏನಂತ ಹೇಳಿದ್ರೆ ಸಂಗಮಕ್ಕೆ ನಾಗಸಾಧುಗಳು, ಸಾಧು ಸಂತರು ಬರ್ತಾರೆ ಅನ್ನೋದು. ಕಿದರ್ ಜಾತ ಮೇಡಮ್ ನೋಡ, ಅವರೆಲ್ಲ ಬಂದವರು ಕೂಡ ಅಲ್ಲಿ ಸೇರ್ತಾ ಇದ್ರು. ಹಂಗಾಗಿ ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕಾಗಿಲ್ಲ ಪೊಲೀಸರಿಗೆ. ಆ ಸಮಯದಲ್ಲಿ ಅಲ್ಲಿ ಕೆಲವರು ಆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಮಲಗಿದ್ದವರು ಕೂಡ ಇದ್ರು. ಪಾಪ ಅವ್ರಿಗೆ ಅದ್ರ ಅರಿವೇ ಇರಲಿಲ್ಲ. ಆಗ ಆದಂತ ಒಂದು ಕಾಲ್ತುಳಿತದಲ್ಲಿ ಕೆಲವರಿಗೆ ಇಂಜುರಿ ಆಗಿತ್ತು, ಕೆಲವರು ಸ್ಥಳದಲ್ಲೇ ಮೃತಪಟ್ಟಿದ್ರು. ಸುಮಾರು 15ರಿಂದ 20 ಆಂಬ್ಯುಲೆನ್ಸ್ಗಳು ಒಂದೇ ತಕ್ಷಣಕ್ಕೆ ಬರ್ತವೆ. ಬಂದು ಯಾರ್ಯಾರು ಇಂಜುರಿ ಆಗ್ತಾರೋ ಅವ್ರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅದೆಲ್ಲದರ ಹೊರತಾಗಿಯೂ ಕೂಡ ಕೆಲವರು ಮೃತಪಟ್ಟಿದ್ದಾರೆ. ಆದ್ರೆ ನಂಬರ್ಸ್ ಎಷ್ಟು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಸದ್ಯಕ್ಕೆ ಈಗ ಕಾರ್ಯಾಚರಣೆ ಬರದಿಂದ ಸಾಗಿದೆ. ಮತ್ತೊಂದು ಕಡೆಯಲ್ಲಿ ಬರುವಂತ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಪೊಲೀಸರು ಎಲ್ಲಾ ರೀತಿಯಲ್ಲೂ ಕೂಡ ಆಕ್ಷನ್ ಪ್ಲಾನ್ಗಳಲ್ಲಿ ಅಥವಾ ಬೇರೆ ಬೇರೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿದ್ದಾರೆ. ಎಲ್ಲ ರೋಡ್ಗಳನ್ನ ಬಂದ್ ಮಾಡಿದ್ದಾರೆ. ಬರುವವರು ಹೋಗುವವರಿಗೂ ಕೂಡ ವ್ಯವಸ್ಥೆಗಳಾಗ್ತಾ ಇದ್ದಾವೆ. ಸುಮಾರು 3 ಲಕ್ಷಕ್ಕೂ ಹೆಚ್ಚಿನ ಪೊಲೀಸರು ಈ ಮತ್ತೆ ಏನು ಭದ್ರತಾ ಸಿಬ್ಬಂದಿ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಆಂಬ್ಯುಲೆನ್ಸ್ಗಳು ಯಾವುದೇ ಕ್ಷಣಕ್ಕೂ ಕೂಡ ರೆಡಿ ಇರೋ ಹಾಗೆ ಎಲ್ಲವೂ ಕೂಡ ವ್ಯವಸ್ಥೆಗಳಿದಾವೆ. ಹಾಗೆ ಬರೋರಿಗೆ ಹೋಗೋರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಂತರವೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಇಷ್ಟು ಜನ ಅಂದ್ರೆ 3-4 ಕೋಟಿ ಜನ ನಿನ್ನೆ ಮೊನ್ನೆ ಸೇರಿದ್ರು. ಇವತ್ತು ಮೌನಿ ಸ್ನಾನಕ್ಕೋಸ್ಕರ ಅವರೆಲ್ಲರೂ ಕೂಡ ಕಾದು ಕುಳಿತವರು ಎಷ್ಟೋ ಕೋಟಿ ಜನ. ಅವರೆಲ್ಲರೂ ಇವತ್ತು ಬಂದು ಸೇರುವಾಗ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಾಗ, ಅದು ಒಂದು ಸೀಮಿತವಾದಂತ ಜಾಗದಲ್ಲಿ ಜನ ಸೇರುವಾಗ ಸಹಜವಾಗಿ ಅವಘಡಗಳು ಸಂಭವಿಸುತ್ತೆ. ಆದ್ರೆ ತಕ್ಷಣಕ್ಕೆ ಎಲ್ಲವೂ ಕೂಡ ನಿಭಾಯಿಸಿದ್ರ ಪರಿಣಾಮವಾದ್ರಿಂದಾಗಿ ಬಹುತೇಕ ಸಾವು ನೋವು ಕಡಿಮೆ ಆಗಿರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಲೆಕ್ಕಾಚಾರಗಳು ನಡೀತಾ ಇದೆ. ಸದ್ಯಕ್ಕೆ ಇವರೆಲ್ಲರೂ ಕೂಡ ಹೋಗ್ತಾ ಇರೋರು ನೋಡಿ, ಸಹಸ್ರಾರು ಸಂಖ್ಯೆಯಲ್ಲಿ ಹೋಗ್ತಾ ಇರೋರು, ಬರ್ತಾ ಇರೋರ್ನೆಲ್ಲ ನೋಡ್ತಾ ಇದ್ದೀರಿ. ಶ್ರುತಿ, ಇದು ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ರಂಜಿತ್ ಅಲ್ಲಿನ ವಾಸ್ತವ ಪರಿಸ್ಥಿತಿನ ತೋರಿಸುವ ಪ್ರಯತ್ನ ಮಾಡ್ತಾರೆ. ಈಗ ದೃಶ್ಯ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಯಾರೆಲ್ಲ ಗಾಯಾಳುಗಳು ಇದ್ರೋ ಅವರನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸಗಳು ಆಗ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈಗಲೂ ನೋಡಿ, ನಿಮಗೆ ಕ್ಲಿಯರ್ ಆಗಿ ಅಲ್ಲಿನ ದೃಶ್ಯಗಳು ನೋಡೋದಕ್ಕೆ ಸಿಗಲ್ಲ. ಮಂಜು ಮುಸುಕಿದ ವಾತಾವರಣ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಬೆಳಗ್ಗೆ ಯಾರಾದರೂ ಪ್ರಯಾಗ್ರಾಜ್ಗೆ ಹೋದವರು, ಈ ಅಯೋಧ್ಯೆ ಭಾಗಕ್ಕೆ ಹೋದವರು, ಒಟ್ಟಿನಲ್ಲಿ ಉತ್ತರ ಪ್ರದೇಶದ ಯಾವುದೇ ಭಾಗಕ್ಕೆ ಬೆಳಗಿನ ಜಾವ ನೀವು ಹೋದಾಗ ಮಂಜು ಮುಸುಕಿದ ವಾತಾವರಣ. ಒಬ್ರು ಮುಖ ಒಬ್ರು ನೋಡೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಮಂಜು ಆವೃತವಾಗಿರುತ್ತೆ ಬೆಳಗಿನ ಜಾವ. ಅದು ಕೂಡ ಇವತ್ತು ಮೌನಿ ಅಮಾವಾಸ್ಯೆ. ಆಗಲೇ ಒಬ್ರು ಹೇಳ್ತಾ ಇದ್ರೆ ಅಮೃತ ಗಳಿಗೆ ಇದು ಅಂತ. ಅಮೃತ ಗಳಿಗೆ ಇದೇ ದಿನಕ್ಕೆ ನಾವು ಸ್ನಾನ ಮಾಡಬೇಕು ಅಂತ ಸಾಕಷ್ಟು ಜನ ಬಂದಿದ್ವಿ ಅಂತ. ಇಷ್ಟೊಂದು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇಷ್ಟೊಂದು ಪ್ರಚಾರ ಸಿಕ್ಕಿರಲಿಲ್ಲ. ಆದ್ರೆ ಈಗ ಡಿಜಿಟಲ್ ವರ್ಲ್ಡ್, ಈಗ ಡಿಜಿಟಲ್ ನೇಷನ್, ಈಗ ಆ ಕಾರಣದಿಂದ ಬಹುತೇಕ ಜನರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾಗಸಾಧುಗಳು ಮತ್ತೆ ಈ ಅಗೋರಿಗಳು ಮತ್ತೆ ಸಾಧು ಸಂತರ ಬದುಕಿನ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ಕುತೂಹಲ ಖಂಡಿತವಾಗ್ಲೂ ಕೂಡ ಇತ್ತು. ಆ ಕಾರಣದಿಂದ ಬಹುತೇಕ ಜನ ಯಾವ್ಯಾವುದೋ ಊರುಗಳಿಂದ ಬಂದಿದ್ರು. ಒಮ್ಮೆ ಆದ್ರೂ ಕೂಡ ನಮ್ಮ ಜೀವಿತಾವಧಿಯಲ್ಲಿ ಮಹಾಕುಂಭವನ್ನ ನೋಡ್ಬೇಕು ಅಂತ ಹೇಳಿ ಬಂದಂತ ಎಷ್ಟೋ ಸಹಸ್ರ ಸಂಖ್ಯೆಯ ಜನ. ಅದು ಮೌನಿ ಅಮಾವಾಸ್ಯೆ ವಿಶೇಷ ಯಾಕಂತ ಕೇಳಿದ್ರೆ, ಮೌನಿ ಅಮಾವಾಸ್ಯೆ ಉತ್ತರ ಭಾರತದಲ್ಲಿ ಬಹಳ ಪವಿತ್ರವಾದಂತ ಅಮಾವಾಸ್ಯೆ. ಮೌನಿ ಅಮಾವಾಸ್ಯೆಯ ದಿನ ಇಲ್ಲಿ ತರ್ಪಣವನ್ನ ಅರ್ಪಿಸಿದ್ರೆ, ಬರ್ರಿ ಈ ಕಡೆ, ತರ್ಪಣವನ್ನ ಅರ್ಪಿಸಿದ್ರೆ ನಮ್ಮ ತಂದೆಯವರು, ತಾಯಿಯವರು ಅಥವಾ ಯಾರೇ ಆಗಿರ್ಲಿ, ಯಾರೇ ದೈವಾಧೀನರಾಗಿದ್ರು ಕೂಡ ಅವರಿಗೆ ಮೋಕ್ಷ ಸಿಗುತ್ತೆ. ಮತ್ತೆ ಮೌನವಾಗಿ ಮೌನಿ ಅಮಾವಾಸ್ಯೆಯ ದಿನ ಬೇಡ್ಕೊಂಡ್ರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದೆಲ್ಲವೂ ಕೂಡ ನಂಬಿಕೆ ನಮ್ಮಲ್ಲಿರೋದ್ರಿಂದಾಗಿ ಬಹುತೇಕ ಉತ್ತರ ಭಾರತೀಯರು ಮೌನಿ ಅಮಾವಾಸ್ಯೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನೋಡಿ, ನಾವು ಇದೇ 13ನೇ ತಾರೀಕು ಮಹಾ ಸಂಕ್ರಾಂತಿ ಇತ್ತಲ್ಲ, ಸಂಕ್ರಾಂತಿಯ ಸಮಯದಲ್ಲಿ ನಾವು ನೋಡಿದಾಗ ಇಷ್ಟು ಜನ ಆಗಿರಲಿಲ್ಲ. ಸುಮಾರು
ಸಂಕ್ರಾಂತಿಯ ದಿನ 4 ಕೋಟಿ ಜನ ಸೇರಿದ್ರು. ಆದ್ರೆ ಈ ಮೌನಿ ಅಮಾವಾಸ್ಯೆ ಆಸುಪಾಸಿನ ನಾವು ನಿನ್ನೆ ಮೊನ್ನೆ ಅದ್ರ ಹಿಂದಿನ ಮೊನ್ನೆ ನೋಡಿದಾಗ ಸುಮಾರು 3.5-4 ಕೋಟಿ ಜನ ಮೂವ್ಮೆಂಟ್ ಕ್ರೌಡ್ ಇತ್ತು. ಇದೆಲ್ಲದರ ಹೊರತಾಗಿ ಮೌನಿ ಅಮಾವಾಸ್ಯೆಗೆ ಬರಬೇಕು ಅಂತೇಳಿ ಎಷ್ಟೋ ಜನ ಅಂದ್ಕೊಂಡವರು ಬಂದವರು ಇವತ್ತು ಏನು ಸ್ನಾನ ಮಾಡೋದಕ್ಕೆ ನಾಗಸಾಧುಗಳ ಪ್ರೊಸೆಷನ್ ಮೆರವಣಿಗೆ ಬರುತ್ತೆ. ಮೆರವಣಿಗೆ ಬರುವಾಗ ಅವರ ಕುತ್ತಿಗೆಯಲ್ಲಿರುವಂಥ ರುದ್ರಾಕ್ಷಿ ಆಗಿರ್ಬೋದು, ಅಥವಾ ಅವರ ತಲೆಯಲ್ಲಿರುವಂಥ ಹೂಗಳಾಗಿರ್ಬೋದು, ಅಥವಾ ಅವರು ಧರಿಸಿರುವಂಥ ವಸ್ತುಗಳನ್ನ ಎಸಿತಾರೆ. ಆ ಸಮಯವನ್ನ ಅಥವಾ ಅವರ ಮೈ ಮೇಲಿರುವಂತಹ ಉಡುಪುಗಳನ್ನ ತೆಗೆದುಕೊಳ್ಳೋದೇ ಒಂದು ಪುಣ್ಯ ಅಂತೇಳಿ ಅಂದ್ಕೊಂಡಂತ ಜನ ಆ ಪ್ರೊಸೆಷನ್ಗೋಸ್ಕರ ಕಾಯ್ತಾ ಇರ್ತಾರೆ. ಒಂದೊಂದು ಅಖಾಡಕ್ಕೆ ಒಂದೊಂದು ಸಮಯವನ್ನ ಕೊಟ್ಟಿರುವಂತ ಕಾರಣದಿಂದಾಗಿ ಬಹುಶಃ ಇವರಿಗದ್ರ ಅರಿವಿರಲಿಲ್ಲ ಯಾವ ಸಮಯಕ್ಕೆ ಯಾರ್ಯಾವ ಅಖಾಡದಿಂದ ಮೆರವಣಿಗೆ ಬರುತ್ತೆ, ಟ್ರ್ಯಾಕ್ಟರ್ಗಳಲ್ಲಿ ಮೆರವಣಿಗೆ ಬರುತ್ತೆ, ಟ್ಯಾಬ್ಲೋಗಳಲ್ಲಿ ಮೆರವಣಿಗೆ ಬರುತ್ತೆ, ಅದ್ರ ಬಗ್ಗೆ ಅರಿವಿರಲಿಲ್ಲ. ಈ ಕಾರಣದಿಂದ ಬಂದಂತ ಜನ ಕಾದು ಆ ನಂತರ ಅಲ್ಲೇ ಇದ್ದು ಬರುವ ಕ್ರೌಡ್ ಮಾತ್ರ ಗಣನೀಯವಾಗಿ ಸೇರ್ತಾ ಇತ್ತು. ಅದು ಸೀಮಿತ ಜಾಗ ಆದ್ರಿಂದಾಗಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬರ್ರಿ ಸರ್, ಹಂಗಾಗಿ ಇಂಥದ್ದೊಂದು ಘಟನೆ ಆಗಿದೆ. ಸದ್ಯಕ್ಕೆ ಯಾರು ಕೂಡ ಭಯ ಪಡೋದು ಬೇಡ, ಮತ್ತೆ ಆದ್ರೆ ಬರೋರು ಸ್ವಲ್ಪ ಜಾಗೃತಿಯಿಂದ ಬರ್ಬೋದು. ಸರ್ ಆಯ್ತ್ರಿ ನಿಮ್ ಸ್ನಾನ ಆಯ್ತ್ರಿ? ಆಯ್ತು. ನಾವು ಇದರಿಂದ ಗದಗ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದೀವಿ. ಒಳ್ಳೆ ಯೋಗಿಜಿಯವರು ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆದ್ರೆ ಕಾಲ್ ತುಳಿತ ಆಯ್ತಲ್ಲ, ಅವಾಗ ತಾವ್ ಎಲ್ಲಿದ್ರಿ? ಕಾಲ್ ತುಳಿದಾಗ ನಾವು ಆಗ ದಂಡೆಗೆ ಹೋಗಿದ್ವಿ. ಆದ್ರಿಂದ ನಮ್ಗೇನಾದ್ರೂ ಕಾಲ್ ತುಳಿದ ಏನು ಅದ್ರ ಬಿಸಿ ನಮ್ಗೆ ತಟ್ಟಲಿಲ್ಲ. ವ್ಯವಸ್ಥೆ ಇದೆ. ಆದ್ರೆ ಮನುಷ್ಯನಿಗೆ ಸಮಾಧಾನ ಇದ್ರೆ ಎಲ್ಲ ಸರಿ ಆಗುತ್ತೆ. ನಾವೇ ಒತ್ತಡ ಮಾಡಿ ಕಾಲ್ ತುಳಿತ ಯಾಕಾಯ್ತು ಅಂತ ಅನ್ಸುತ್ತೆ? ಒತ್ತಡ ಅದೇ ಜನಗುಳಿ ಜಾಸ್ತಿ ಆದ್ರಿಂದ ಕಾಲ್ ತುಳಿತ ಆಗಿದೆ ಅಷ್ಟೇ. ತಾವ್ ಎಲ್ಲೆಲ್ಲ ಹೋದ್ರಿ? ಓಕೆ, ಕನ್ನಡಿಗರನ್ನ ನನ್ನ ಸಹೋದ್ಯೋಗಿ ರಂಜಿತ್ ಮಾತನಾಡಿಸ್ತಾ ಇದ್ರು. ನಮ್ಗೇನು ಕಾಲ್ ತುಳಿತದ ಬಿಸಿ ತಾಕಿಲ್ಲ, ಆ ಘಟನೆ ನಾವು ನೋಡ್ಲೂ ಇಲ್ಲ, ನಮ್ಗೇನು ಅನಿಸ್ಲೂ ಇಲ್ಲ. ಯಾಕಂದ್ರೆ ಜನಕ್ಕೆ ಸಮಾಧಾನ ಇರಬೇಕು ಅಂತ ಆ ಒಂದು ಎಕ್ಸೈಟ್ಮೆಂಟ್ ಇತ್ತ. ಹೌದು, ಡೆಫಿನೆಟ್ ಆಗಿ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಇದೆ. ನೋಡಿ, ಇದು ಇಲ್ಲಿನ ಚಿತ್ರಣ. ಮತ್ತೆ ಯಾರ್ಯಾರು ಅಲ್ಲಿ ನೋಡಿ, ಅವರು ಕನ್ನಡಿಗರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಮಾತನಾಡಿದ್ರು, ಜನಕ್ಕೆ ಸಮಾಧಾನ ಇರಬೇಕು ಅಂತ. ಈ ಕಾಲ್ ತುಳಿತ ಹೇಗಾಯ್ತು ಅಂತ ಅಂದ್ರೆ ಅಲ್ಲೇನೋ ಸರ್ಕಾರ ಸರಿಯಾಗಿ ವ್ಯವಸ್ಥೆ ಮಾಡಿಲ್ವಾ ಅಥವಾ ಸಿಬ್ಬಂದಿ ಇರ್ಲಿಲ್ವಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ, ಬ್ಯಾರಿಕೇಡ್ಗಳನ್ನ ಕೂಡ ಹಾಕಿದ್ರು. ಹೀಗೆ ಜನ ಹೋಗಬೇಕು ಅಂತ ಅಚ್ಚುಕಟ್ಟಾಗಿ ವ್ಯವಸ್ಥೆ ಇದ್ರೂ ಕೂಡ ಜನ ನಾ ಮುಂದು ತಾ ಮುಂದು ಅಂತ ಓಡ್ ಹೋಗುವಂತಹ ಪ್ರಯತ್ನ ಮಾಡಿದ್ರು. ಆ ಕಾರಣಕ್ಕಲ್ಲಿ ಕಾಲ್ ತುಳಿತ ಉಂಟಾಯ್ತು ಅಂತ. ಎಷ್ಟರ ಮಟ್ಟಿಗೆ ಅಂದ್ರೆ ಹಾಕಿರುವಂತಹ ಬ್ಯಾರಿಕೇಡ್ಗಳನ್ನ ಕೂಡ ತಳ್ಕೊಂಡು ಮುಂದೆ ಹೋಗುವಂತ ಪ್ರಯತ್ನ ಮಾಡಿದ್ದಾರೆ ಜನ ಅಂತ. ಎಷ್ಟು ಅವಸರದಲ್ಲೇ ಹೋಗಿ ಪುಣ್ಯ ಸ್ನಾನ ಮಾಡ್ಬೇಕಾ? ಖಂಡಿತ ಇಡೀ ದಿನ ಅವಕಾಶ ಇರುತ್ತೆ. ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅದು ತ್ರಿವೇಣಿ ಸಂಗಮದಲ್ಲೇ ಆಗಬೇಕು ಅನ್ನುವಂಥ ಅವಸರ ಇಂಥದ್ದೊಂದು ಅನಾಹುತಕ್ಕೆ ಇವತ್ತು ಕಾರಣ ಆಗಿದೆ. ಜನನೇ ಬಹಳ ಅವಸರ ಮಾಡಿದ್ರು ಅನ್ನುವಂಥ ವಿಚಾರವನ್ನ ಅಲ್ಲಿನ ಜನ ಮಾತಾಡ್ತಾ ಇದ್ರು. ಬಟ್ ಸದ್ಯ ಇರುವಂತಹ ಮಾಹಿತಿ ಪ್ರಕಾರ ಎಷ್ಟು ಜನ ಗಾಯಗೊಂಡಿದ್ದಾರೋ, ಎಷ್ಟು ಜನ ಮೃತಪಟ್ಟಿದ್ದಾರೋ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಅಲ್ಲಿನ ಸರ್ಕಾರವೇ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗುತ್ತೆ. ಬಟ್ ತತ್ಕ್ಷಣಕ್ಕೆ ಪರಿಸ್ಥಿತಿನ ತಿಳಿಗೊಳಿಸುವ ಕೆಲಸ ಆಗ್ತಾ ಇದೆ. ಆ ದೃಶ್ಯವನ್ನಂತೂ ತಾವು ಗಮನಿಸ್ತಾ ಇದ್ದೀರಿ. ಉಳಿದಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲೂ ಕೂಡ ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಜನ ಇದಕ್ಕೇನು ಆತಂಕ ಪಟ್ಟಂಗೆ ಕಾಣಿಸ್ತಾ ಇಲ್ಲ. ಈಗಲೂ ಕೂಡ ಜನ ಬರ್ತಿದ್ದಾರೆ, ಹೋಗ್ತಿದ್ದಾರೆ, ಪುಣ್ಯ ಸ್ನಾನದಲ್ಲಿ ಭಾಗಿ ಆಗ್ತಿದ್ದಾರೆ. ಬಟ್ ತ್ರಿವೇಣಿ ಸಂಗಮದ ಭಾಗದಲ್ಲಿ ಆ ಘಾಟಲ್ಲಿ ಮಾತ್ರ ನಿಮಗೆ ಅವಕಾಶ ಇರೋದಿಲ್ಲ ತತ್ಕ್ಷಣಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡೋದಕ್ಕೆ. ಇವನ್ ಸಾಧು ಸಂತರು ಕೂಡ ಆ ಭಾಗಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಯಾಕಂದ್ರೆ ಬೇರೆ ಬೇರೆ ಕಡೆ ಬಹಳ ಘಾಟ್ಗಳ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಪುಣ್ಯ ಸ್ನಾನ ಮಾಡೋದಕ್ಕೆ. ಹಾಗಾಗಿ ತ್ರಿವೇಣಿ ಸಂಗಮ ಬಿಟ್ಟು ಬೇರೆಲ್ಲೆಡೆ ನೀವು ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ದೃಶ್ಯ. ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ಆದ್ರೆ ಕಾಲ್ ತುಳಿತ ಅಂತೂ ಆಗಿರೋದು ಹೌದು. ಆದ್ರೆ ಆ ಪರಿಸ್ಥಿತಿನ ತಿಳಿಗೊಳಿಸೋ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆ ಆಗ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದೇ ದಿನಕ್ಕೆ ಸರಿಸುಮಾರು ಅಂದಾಜಿನ ಪ್ರಕಾರ 9ರಿಂದ 10 ಕೋಟಿ ಜನ ಮೌನಿ ಅಮಾವಾಸ್ಯೆಯ ಪ್ರಯುಕ್ತ ಆ ತ್ರಿವೇಣಿ ಸಂಗಮದಲ್ಲಿ ರಂಜಿತ್ ಹೇಳ್ತಾ ಇರೋ ಪ್ರಕಾರ 3ರಿಂದ 4 ಕೋಟಿ ಜನ ಅಂತೆ ಒಟ್ಟೊಟ್ಟಿಗೆ ಅಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಬಂದಿದ್ದು ಒಂದೇ ಘಾಟಲ್ಲಿ. ಈ ರೀತಿ ಘಾಟ್ಗಳ ಬೇರೆ ಬೇರೆ ಕಡೆ ವ್ಯವಸ್ಥೆ ಇದ್ರೂ ಕೂಡ ಈ ತ್ರಿವೇಣಿ ಸಂಗಮನೇ ಪವಿತ್ರ, ಆ ಜಾಗಕ್ಕೆ ಹೋಗ್ಬೇಕು, ಅಲ್ಲೇ ನಾವು ಪುಣ್ಯ ಸ್ನಾನ ಮಾಡಬೇಕು ಅಂತ ಬಂದಂತ ಭಕ್ತಾದಿಗಳ ಸಂಖ್ಯೆ ಹೆಚ್ಚು. ಬ್ಯಾರಿಕೇಡ್ ತಳ್ಳಿ ಮುಂದೆ ಹೋಗೋದಕ್ಕೆ ಅವಸರದಲ್ಲಿ ಮುಂದಾದಾಗ ಆಗಿರುವಂತಹ ಅವಘಡ. ವೀಲ್ ಚೇರ್ ಮೂಲಕ ಕೆಲ ಗಾಯಾಳುಗಳನ್ನ ಅಲ್ಲಿಂದ ಶಿಫ್ಟಿಂಗ್ ಮಾಡ್ತಾ ಇರೋದು, ಕೆಲವರನ್ನ ಅಲ್ಲಿಂದ ಕಳಿಸ್ತಾ ಇರೋದು.
ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ತಾ ಇರೋದು, ಇದೆಲ್ಲ ವ್ಯವಸ್ಥೆನ ಕೂಡ ತತ್ಕ್ಷಣದಲ್ಲಿ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಿಂದಲೂ ಕೂಡ ನೆರವಿನ ಅಭಯ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಂದು ಕಡೆ ರಾಜನಾಥ್ ಸಿಂಗ್ ಅವರು ಕೊಟ್ಟಿರುವಂತಹ ಅಭಯ ಇದೆಯಲ್ಲ, ಬಹುದೊಡ್ಡ ಕಾರಣ. ಸೇನಾ ಸಿಬ್ಬಂದಿಯ ಮೂಲಕವೇ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ನಿಟ್ಟಿನಲ್ಲಿ ನಾವು ಸಹಾಯ ಮಾಡ್ತೀವಿ